ಯಾಕಂದ್ರೆ ಬಿಜೆಪಿ ಕೈ ಜೋಡಿಸ್ತಾ ಇತ್ತು ಭ್ರಷ್ಟಾಚಾರ ಜೊತೆ. ಮೋಹನ್ ವಿಶ್ವಾರೆ, ಗುತ್ತಿಗೆದಾರರದು 40% ಕಮಿಷನ್ ಅನ್ನೋ ಹಣೆಪಟ್ಟಿ ನಿಮ್ ಸರ್ಕಾರಕ್ಕೆ ಬಂದ್ಬಿಡ್ತು. ಗುತ್ತಿಗೆದಾರರು ಇವಾಗ ಪರ್ಸೆಂಟೇಜ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ಸಾಕಷ್ಟು ಸತಿ ಹೇಳ್ಬಿಟ್ಟಿದ್ದಾರೆ. ಲೇಟೆಸ್ಟ್ ಸ್ಟೇಟ್ಮೆಂಟ್ ಸರ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರದ್ದು. ಸುಮ್ನೆ ಆರೋಪ ಮಾಡೋದಲ್ರಿ, ಕಂಪ್ಲೇಂಟ್ ಕೊಡ್ರಿ. ಗುತ್ತಿಗೆದಾರರು ಇನ್ ಎಲ್ಲಿ ಪ್ರಧಾನಿ ತನಕ ಹೋಗಾಯ್ತು, ಇನ್ ಏಲಿಯನ್ಸ್ ನ ಹುಡ್ಕೊಂಡು ಕಂಪ್ಲೇಂಟ್ ಕೊಡೋದೊಂದು ಬಾಕಿ ಇದೆ ಅಂತ ಬಹುಶಃ. ಸ್ಮಿತಾ, ಈಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವ್ರು ನಮ್ಮ ಮೇಲೆ 40% ಆರೋಪ ಮಾಡಿದ್ದು, ಇವ್ರ ಅಧಿಕಾರಕ್ಕೆ ಬಂದ್ 3 ವರ್ಷ ಆಯ್ತು, ಏನು ಪ್ರೂವ್ ಮಾಡಕ್ಕಾಗಲ್ಲ. 2,000 ಪೇಜ್ ರಿಪೋರ್ಟ್ ಕೊಡ್ತು, ಇವರೇ ರಚಿಸಿದ ಆಯೋಗ, ಅದರಲ್ಲಿ ಎಲ್ಲಾ ಸುಳ್ಳು, ಒಂದೇ ಒಂದು ತಿಳಲಿಲ್ಲ ಅಂತ ಹೇಳ್ಬಿಟ್ಟು. ಎರಡನೇದು ಬಿಟ್ಕಾಯಿನ್ ಅಂತಂದ್ರು, ಅದೆಲ್ಲೋಯ್ತು ಬಿಟ್ಕಾಯಿನ್ ಇವತ್ತಿಗೂ ಗೊತ್ತಿಲ್ಲ. 3 ವರ್ಷ ಆಯ್ತು, ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ನೆಕ್ಸ್ಟ್ ನನ್ನನ್ನು ಬಿಟ್ಬಿಡಿ, ನಾನು ಮತ್ತದನ್ನೇ ಹೇಳ್ತೀನಿ. BR ಪಾಟೀಲ್ ಇವರೇ ಪಕ್ಷದ ಶಾಸಕರು, 18 ಜನ MLA ಇರೋ ಸಹೀರ್ ಅಂತ ಒಂದು ಲೆಟರ್ ನ ತಗೊಂಡು ಮುಖ್ಯಮಂತ್ರಿಗಳೇ ಪತ್ರ ಬರೆದ್ರು. ಏನಂತ, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂದ್ರೆ ಸಚಿವನಿಂದ ಅವ್ರ ಬ್ರೋಕರ್ಗಳು ಕಮಿಷನ್ ತಗೊಳ್ತಾರೆ ಅಂತ. ಇವ್ರ ಪಕ್ಷದವ್ರು ಹೇಳಿದ್ದು, ನಾವ್ ಹೇಳ್ತಿಲ್ಲ ರೀ. ನೆಕ್ಸ್ಟ್ ಬಸವರಾಜ ರಾಯರೆಡ್ಡಿ, ಮತ್ತಾಗೇನ್ ಹೇಳ್ತೀನಿ, ಆರ್ಥಿಕ ಸೆಕ್ರೆಟರಿ, ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತ ಹೇಳಿದ್ರು. ಯಾರು ಇವ್ರದೇ ಶಾಸಕರು. ಹಂಗಾರೇನ್ ಬಸವರಾಜ ರೆಡ್ಡಿ ಹೇಳಿದ್ ಬೇಕಾ? ನಿಮಗಿಂತ ಲೇಟೆಸ್ಟ್ ಹೇಳ್ತೀನಿ, 1 ಅವರ್ ಮುಂಚೆ ಆಗಿರೋದು. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಕಮಿಷನ್ ಅನ್ನೋದು ಕಾಮನ್ನು ಕಾಮಗಾರಿಲಿ ಅಂತ ಹೇಳ್ಬಿಟ್ಟು. ಇವ್ರ ಶಾಸಕರು ಹೇಳ್ತಾ ಇರೋದು. ತಿಂದು 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 ಕರ್ನಾಟಕದಲ್ಲಿ ಲೂಟಿ ಮಾಡಿ 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 ಒಂದ್ ಕಡೆ ಬೆಲೆ ಏರಿಕೆನೂ ಮಾಡಿ, ಇನ್ನೊಂದ್ ಕಡೆ ಸಾಲನೂ ಮಾಡಿ, ಏನೂ ಕೊಡ್ತೀರಾ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸ್ಪಾನ್ಸರ್ ಮಾಡ್ತಾರಷ್ಟೇ. ATM ಮಾಡ್ಕೊಂಡು ಕರ್ನಾಟಕ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ. 3 ಜನ ಫಾರಿನ್ ಟೂರ್ ನೋಡೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗೋದು ನಮ್ಮ ಕರ್ನಾಟಕದ ತೆರಿಗೆ. ನಮ್ಮ ರಾಜ್ಯದ ಶಾಸಕರು ಕೂಡ ಹಾರಿ ಫಾರಿನ್ ಟ್ರಿಪ್ ನಲ್ಲಿದ್ದಾರೆ, ವೈಯಕ್ತಿಕವಾಗಿ ಪರ್ಸನಲ್. ಅದಕ್ಕೆ ಹೇಳ್ಬಿಡ್ತೀನಿ, ಇಲ್ಲಿ ಕರ್ನಾಟಕದ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಶಾಸಕರು ಆಸ್ಟ್ರೇಲಿಯಾ ಜಾಲಿ ಜಾಲಿ. ಸರ್, ಕರಪ್ಷನ್ ಅನ್ನೋದು ನೀವೇ ಹೇಳಿದ ಹಾಗೆ ಬಿಜೆಪಿ ಶಾಸಕರು ಎಲ್ಲ ಕಡೆ ಪೋಲಿ. ಆಯ್ತು ಸರ್, ಥ್ಯಾಂಕ್ ಯು, ಚೆನ್ನಾಗಿದೆ ಡೈಲಾಗು. ಇಟ್ನಾಳ್ ಸರ್, ಕರಪ್ಷನ್ ಅನ್ನ ನಾವು ಕರ್ಬ್ ಮಾಡ್ತೀವಿ, ಆ ಮೂಲಕ ಖಜಾನೆಗೆ ದುಡ್ಡು ಬರೋ ಹಾಗೆ ಮಾಡ್ತೀವಿ ಹೇಳಿದವರು ಸಿದ್ದರಾಮಯ್ಯನವರು. ನಿಜವಾಗ್ಲೂ ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿದೆಯಾ? ನಾನೀಗ ಒಂದಷ್ಟು ಪಟ್ಟಿ ಕೊಟ್ಟೆ, ಇದಕ್ಕಿಂತ ಪಟ್ಟಿ ದೊಡ್ಡದಿದೆ. ಇದೆಲ್ಲವೂ ಕೂಡ ನಟರಾಜ್ ಗೌಡರು ಹೇಳ್ದಂಗೆ ಫೇಕ್ ಅಲಿಗೇಷನ್ಸ್. ಈಗ ವಾಲ್ಮೀಕಿ ನಿಗಮದಿಂದ ಹಣ ಕಳುವಾಗಿದ್ದು, ವಾಲ್ಮೀಕಿ ನಿಗಮದಿಂದ ಹಣ ಕಳುವಾಗಿ ಅದು ಬೇರೆ ತೆಲಂಗಾಣ ಚುನಾವಣೆಯಲ್ಲಿ ಖರ್ಚಾಗಿದ್ದು ಅದು ಫೇಕಾ ಆಗಿಲ್ವಾ? ಮತ್ತೆ ಯಾಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು? ಹಾಗೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದು, ಯಾವುದೊಬ್ಬ ಅಧಿಕಾರಿ ಅರೆಸ್ಟ್ ಆದಾಗ, ಲೋಕಾಯುಕ್ತ ದಾಳಿ ಆದಾಗ ಮಂತ್ರಿಗಳ ಹೆಸರೇ ಬರ್ತದಲ್ಲಿ, ಅದು ಅದು ಸುಳ್ಳು ಅಂತ ಸಾಬೀತಾಗಿಲ್ಲ. ಲೆಟ್ ಮಿ ಕಂಪ್ಲೀಟ್. ಅಲ್ಲ, ನೀವು ಅಬಕಾರಿ ದೂರಿದೆ, ನಿಮ್ಮ ಗೌಡ್ರೆ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಸರ್ಕಾರ ಆಗ್ಲಿ ಭ್ರಷ್ಟಾಚಾರದಿಂದ ಹೊರತಲ್ಲ. ಈ ದೇಶದಲ್ಲಿ ಕಳೆದ 50-60 ವರ್ಷದಿಂದ ಭ್ರಷ್ಟಾಚಾರ ವಿರೋಧಿ ಚಳವಳಿ, ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಎಲ್ಲವನ್ನೂ ನೋಡಿ ಆಗಿದೆ. ಯಾವ ಪಕ್ಷನೂ ಕೂಡ ಭ್ರಷ್ಟಾಚಾರದ ಪಾಪದಿಂದ ಹೊರತಾಗಿಲ್ಲ. ನೀವು TN ಶೇಷನ್ ಒಂದು ಮಾತು ಹೇಳ್ತಿದ್ರು, ಈ ದೇಶದಲ್ಲಿ ಒಂದು ಚದರ ಅಡಿ ಜಾಗ ಭ್ರಷ್ಟಾಚಾರ ಇಲ್ಲದ ಜಾಗ ಅಂತ ತೋರಿಸಿ ಅಲ್ಲೊಂದು ನಾನು ಸ್ಮಾರಕ ಕಟ್ಟಿಸ್ತೇನೆ ಅಂತ ಹೇಳಿ ಯಾವುದೂ ಇಲ್ಲ. ಹೀಗಿರುವಾಗ ಈಗ 40% ಭ್ರಷ್ಟಾಚಾರ ಅಂತ ಆರೋಪ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಆ ಒಂದು ಕ್ಯಾಂಪೇನ್ ಇಂದನೇ ಜನ ನಿಮ್ಗೆ ಒಲಿದು ಮತ ಹಾಕಿದ್ರು. ಈಗ 40 ಇದ್ದದ್ದು 30 ಆಗಿದೆಯಾ, 20 ಆಗಿದೆಯಾ, 70 ಆಗಿದೆ? 0 ಆಗಿದೆ. 0 ಆಗಿದೆ. ಅದಕ್ಕೊಂದು ಟ್ರಾನ್ಸ್ಪರೆಂಟ್ ವಾಲ್ಮೀಕಿ ನಿಗಮ 0 ಶೂನ್ಯ ಆಗಿರೋದು ಯಾವುದು? ಒಂದ್ ನಿಮಿಷ ಸರ್, ಶೂನ್ಯ ಆಗಿರೋದು ಯಾವುದು? ಕರಪ್ಷನ್ ಕಂಟ್ರೋಲ್ ಮಾಡುವ ಆ ಪ್ರಯತ್ನ ಶೂನ್ಯ ಆಗಿದೆಯಾ? ಕೇಳಿಸ್ಕೊಳ್ಳಿ, ಬಿಜೆಪಿಯ ಶಾಸಕರು, ಸಂಸದರು, ಬಿಜೆಪಿಯ ಮಂತ್ರಿಗಳು ಯಾವ ರೀತಿ ಲಂಚ ತೆಗೆದುಕೊಳ್ತಾ ಇದ್ರು ಬಿಜೆಪಿಯ ಶಾಸಕರು, ಮಂತ್ರಿಗಳು, ಆ ರೀತಿ ಕಾಂಗ್ರೆಸ್ನ ನಾಯಕರು ಯಾರೂ ಮಾಡೋದಿಲ್ಲ. ಅಧಿಕಾರಿ ವರ್ಗದಲ್ಲಿ ಇರಬಹುದು ಕೆಲವರು ಭ್ರಷ್ಟಾಚಾರಿಗಳು, ಕೆಲವರು ಇರ್ಬೋದು, ಅವರನ್ನ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಅವ್ರ ಮೇಲೆ ಬಿಜೆಪಿ ಕೈ ಜೋಡಿಸ್ತಾ ಇತ್ತು ಭ್ರಷ್ಟಾಚಾರ ಜೊತೆ. ಮೋಹನ್ ವಿಶ್ವಾರೆ, ಗುತ್ತಿಗೆದಾರರದು 40% ಕಮಿಷನ್ ಅನ್ನೋ ಹಣೆಪಟ್ಟಿ ನಿಮ್ ಸರ್ಕಾರಕ್ಕೆ ಬಂದ್ಬಿಡ್ತು. ಗುತ್ತಿಗೆದಾರರು ಇವಾಗ ಪರ್ಸೆಂಟೇಜ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ಸಾಕಷ್ಟು ಸತಿ ಹೇಳ್ಬಿಟ್ಟಿದ್ದಾರೆ. ಲೇಟೆಸ್ಟ್ ಸ್ಟೇಟ್ಮೆಂಟ್ ಸರ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರದ್ದು. ಸುಮ್ನೆ ಆರೋಪ ಮಾಡೋದಲ್ರಿ, ಕಂಪ್ಲೇಂಟ್ ಕೊಡ್ರಿ. ಗುತ್ತಿಗೆದಾರರು ಇನ್ ಎಲ್ಲಿ ಪ್ರಧಾನಿ ತನಕ ಹೋಗಾಯ್ತು, ಇನ್ ಏಲಿಯನ್ಸ್ ನ ಹುಡ್ಕೊಂಡು ಕಂಪ್ಲೇಂಟ್ ಕೊಡೋದೊಂದು ಬಾಕಿ ಇದೆ ಅಂತ ಬಹುಶಃ. ಸ್ಮಿತಾ, ಈಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ,
ಇವ್ರು ನಮ್ಮ ಮೇಲೆ 40% ಆರೋಪ ಮಾಡಿದ್ದು, ಇವ್ರ ಅಧಿಕಾರಕ್ಕೆ ಬಂದ್ 3 ವರ್ಷ ಆಯ್ತು, ಏನು ಪ್ರೂವ್ ಮಾಡಕ್ಕಾಗಲ್ಲ. 2000 ಪೇಜ್ ರಿಪೋರ್ಟ್ ಕೊಡ್ತು, ಇವರೇ ರಚಿಸಿದ ಆಯೋಗ, ಅದರಲ್ಲಿ ಎಲ್ಲಾ ಸುಳ್ಳು, ಒಂದೇ ಒಂದು ತಿರುಳಿಲ್ಲ ಅಂತ ಹೇಳ್ಬಿಟ್ಟು. ಎರಡನೇದು ಬಿಟ್ಕಾಯಿನ್ ಅಂತಂದ್ರು, ಅದೆಲ್ಲೋಯ್ತಾ ಬಿಟ್ಕಾಯಿನ್ ಇವತ್ತಿಗೂ ಗೊತ್ತಿಲ್ಲ, 3 ವರ್ಷ ಆಯ್ತು, ಏನು ಮಾಡ್ಕೊಳಕ್ ಆಗ್ಲಿಲ್ಲ. ನೆಕ್ಸ್ಟ್ ನನ್ನನ್ನು ಬಿಟ್ಬಿಡಿ, ನಾನು ಮತ್ತದನ್ನೇ ಹೇಳ್ತೀನಿ. BR ಪಾಟೀಲ್ ಇವರದೇ ಪಕ್ಷದ ಶಾಸಕರು 18 ಜನ MLA ಇರೋ ಸಹಿ ಇರೋಂತ ಒಂದು ಲೆಟರ್ ನ ತಗೊಂಡು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ಏನಂತ, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂದ್ರೆ ಸಚಿವನಿಂದ ಅವ್ರ ಬ್ರೋಕರ್ಗಳು ಕಮಿಷನ್ ತಗೊಳ್ತಾರೆ ಅಂತ. ಇವ್ರ ಪಕ್ಷದವ್ರು ಹೇಳಿದ್ದು, ನಾವ್ ಹೇಳ್ತಿಲ್ಲ ರೀ. ನೆಕ್ಸ್ಟ್ ಬಸವರಾಜ ರಾಯರೆಡ್ಡಿ ಮತ್ತಾಗೇನ್ ಹೇಳ್ತೀನಿ, ಆರ್ಥಿಕ ಸೆಕ್ರೆಟರಿ, ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತ ಹೇಳಿದ್ರು. ಯಾರು ಇವ್ರದೇ ಶಾಸಕರು. ಹಂಗಾರೇನ್ ಬಸವರಾಜ ರೆಡ್ಡಿ ಹೇಳಿದ್ ಬೇಕಾ? ನಿಮಗಿಂತ ಲೇಟೆಸ್ಟ್ ಹೇಳ್ತೀನಿ, 1 hour ಮುಂಚೆ ಆಗಿರೋದು ಸಸಿ ಜಾರಕಿಹೊಳಿ ಹೇಳಿದ್ದಾರೆ, ಕಮಿಷನ್ ಅನ್ನೋದು ಕಾಮನ್ ಕಾಮಗಾರಿಲಿ ಅಂತ ಹೇಳ್ಬಿಟ್ಟು. ಇವ್ರ ಶಾಸಕರು ಹೇಳ್ತಾ ಇರೋದು. ತಿಂದು 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 ಕರ್ನಾಟಕದಲ್ಲಿ ಲೂಟಿ ಮಾಡಿ 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 ಒಂದ್ ಕಡೆ ಬೆಲೆ ಏರಿಕೆನೂ ಮಾಡಿ, ಇನ್ನೊಂದ್ ಕಡೆ ಸಾಲನೂ ಮಾಡಿ, ಏನೂ ಕೊಡ್ತೀರಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸ್ಪಾನ್ಸರ್ ಮಾಡ್ತಾವ್ರಷ್ಟೇ. ATM ಮಾಡ್ಕೊಂಡು ಕರ್ನಾಟಕ ATM ಮಾಡ್ಕೊಂಡ್ಬಿಟ್ಟಿದ್ದಾರೆ. 3 ಜನ ಫಾರಿನ್ ಟೂರ್ ನೋಡೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗೋದು ನಮ್ಮ ಕರ್ನಾಟಕದ ತೆರಿಗೆ. ನಮ್ಮ ರಾಜ್ಯದ ಶಾಸಕರು ಕೂಡ ಹಾರಿ ಫಾರಿನ್ ಟ್ರಿಪ್ ನಲ್ಲಿದ್ದಾರೆ, ವೈಯಕ್ತಿಕವಾಗಿ ಪರ್ಸನಲ್. ಅದಕ್ಕೆ ಹೇಳ್ಬಿಡ್ತೀನಿ, ಇಲ್ಲಿ ಕರ್ನಾಟಕದ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಶಾಸಕರು ಆಸ್ಟ್ರೇಲಿಯಾ ಜಾಲಿ ಜಾಲಿ. ಸರ್, ಇಟ್ನಾಳ್ ಸರ್, ಕರಪ್ಷನ್ ಅನ್ನೋದು ನೀವೇ ಹೇಳಿದ ಹಾಗೆ ಬಿಜೆಪಿ ಶಾಸಕರು ಎಲ್ಲ ಕಡೆ ಪೋಲಿ. ಆಯ್ತು ಸರ್, ಥ್ಯಾಂಕ್ ಯು, ಚೆನ್ನಾಗಿದೆ ಡೈಲಾಗು. ಇಟ್ನಾಳ್ ಸರ್, ಕರಪ್ಷನ್ ಅನ್ನ ನಾವು ಕರ್ಬ್ ಮಾಡ್ತೀವಿ, ಆ ಮೂಲಕ ಖಜಾನೆಗೆ ದುಡ್ಡು ಬರೋ ಹಾಗೆ ಮಾಡ್ತೀವಿ ಹೇಳಿದವರು ಸಿದ್ದರಾಮಯ್ಯನವರು. ನಿಜವಾಗ್ಲೂ ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿದೆಯಾ? ನಾನೀಗ ಒಂದಷ್ಟು ಪಟ್ಟಿ ಕೊಟ್ಟೆ, ಇದಕ್ಕಿಂತ ಪಟ್ಟಿ ದೊಡ್ಡದಿದೆ. ಇದೆಲ್ಲವೂ ಕೂಡ ನಟರಾಜ್ ಗೌಡರು ಹೇಳ್ದಂಗೆ ಫೇಕ್ ಅಲಿಗೇಷನ್ಸ್. ಈಗ ವಾಲ್ಮೀಕಿ ನಿಗಮದಿಂದ ಹಣ ಕಳುವಾಗಿದ್ದು, ವಾಲ್ಮೀಕಿ ನಿಗಮದಿಂದ ಹಣ ಕಳುವಾಗಿ ಅದು ಬೇರೆ ತೆಲಂಗಾಣ ಚುನಾವಣೆಯಲ್ಲಿ ಖರ್ಚಾಗಿದ್ದು ಅದು ಫೇಕಾ ಆಗಿಲ್ವಾ? ಮತ್ತೆ ಯಾಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು? ಹಾಗೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದು, ಯಾವುದೊಬ್ಬ ಅಧಿಕಾರಿ ಅರೆಸ್ಟ್ ಆದಾಗ, ಲೋಕಾಯುಕ್ತ ದಾಳಿ ಆದಾಗ ಮಂತ್ರಿಗಳ ಹೆಸರೇ ಬರ್ತದೆ ಅಲ್ಲಿ, ಅದು ಸುಳ್ಳು ಅಂತ ಸಾಬೀತಾಗಿಲ್ಲ. ಲೆಟ್ ಮಿ ಕಂಪ್ಲೀಟ್. ಅಲ್ಲ, ನೀವು ಅಬಕಾರಿ ದೂರಿದೆ, ನಿಮ್ಮ ಗೌಡ್ರೆ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಸರ್ಕಾರ ಆಗ್ಲಿ ಭ್ರಷ್ಟಾಚಾರದಿಂದ ಹೊರತಲ್ಲ. ಈ ದೇಶದಲ್ಲಿ ಕಳೆದ 50-60 ವರ್ಷದಿಂದ ಭ್ರಷ್ಟಾಚಾರ ವಿರೋಧಿ ಚಳವಳಿ, ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಎಲ್ಲವನ್ನೂ ನೋಡಿ ಆಗಿದೆ. ಯಾವ ಪಕ್ಷನೂ ಕೂಡ ಭ್ರಷ್ಟಾಚಾರದ ಪಾಪದಿಂದ ಹೊರತಾಗಿಲ್ಲ. ನೀವು TN ಶೇಷನ್ ಒಂದು ಮಾತು ಹೇಳ್ತಿದ್ರು, ಈ ದೇಶದಲ್ಲಿ ಒಂದು ಚದರ ಅಡಿ ಜಾಗ ಭ್ರಷ್ಟಾಚಾರ ಇಲ್ಲದ ಜಾಗ ಅಂತ ತೋರಿಸಿ ಅಲ್ಲೊಂದು ನಾನು ಸ್ಮಾರಕ ಕಟ್ಟಿಸ್ತೇನೆ ಅಂತ ಹೇಳಿ, ಯಾವುದೂ ಇಲ್ಲ. ಹೀಗಿರುವಾಗ ಈಗ 40% ಭ್ರಷ್ಟಾಚಾರ ಅಂತ ಆರೋಪ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಆ ಒಂದು ಕ್ಯಾಂಪೇನ್ ಇಂದನೇ ಜನ ನಿಮ್ಗೆ ಒಲಿದು ಮತ ಹಾಕಿದ್ರು. ಈಗ 40 ಇದ್ದದ್ದು 30 ಆಗಿದೆಯಾ, 20 ಆಗಿದೆಯಾ, 70 ಆಗಿದೆ, 0 ಆಗಿದೆ. 0 ಆಗಿದೆ. ಅದಕ್ಕೊಂದು ಟ್ರಾನ್ಸ್ಪರೆಂಟ್ ವಾಲ್ಮೀಕಿ ನಿಗಮದ 0 ಶೂನ್ಯ ಆಗಿರೋದು ಯಾವುದು? ಒಂದ್ ನಿಮಿಷ ಸರ್, ಶೂನ್ಯ ಆಗಿರೋದು ಯಾವುದು? ಕರಪ್ಷನ್ ಕಂಟ್ರೋಲ್ ಮಾಡುವ ಆ ಪ್ರಯತ್ನ ಶೂನ್ಯ ಆಗಿದೆಯಾ? ಕೇಳಿಸ್ಕೊಳ್ಳಿ, ಬಿಜೆಪಿಯ ಶಾಸಕರು, ಸಂಸದರು, ಬಿಜೆಪಿಯ ಮಂತ್ರಿಗಳು ಯಾವ ರೀತಿ ಲಂಚ ತೆಗೆದುಕೊತಾ ಇದ್ರು ಬಿಜೆಪಿಯ ಶಾಸಕರು, ಮಂತ್ರಿಗಳು, ಆ ರೀತಿ ಕಾಂಗ್ರೆಸ್ನ ನಾಯಕರು ಯಾರೂ ಮಾಡೋದಿಲ್ಲ. ಅಧಿಕಾರಿ ವರ್ಗದಲ್ಲಿ ಇರಬಹುದು ಕೆಲವರು ಭ್ರಷ್ಟಾಚಾರಿಗಳು, ಸರ್ಕಾರದ ಕೆಲವರು ಇರ್ಬೋದು, ಅವರನ್ನ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಅವ್ರ ಮೇಲೆ